ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿಮಾನಿಯೊಬ್ಬ ಗುರು ರಾಘವೇಂದ್ರ ಸ್ವಾಮೀಜಿಗಳ ಫೋಟೋವನ್ನು ಕೊಟ್ಟಿದ್ರು. ಅದನ್ನು ಅವ್ರು ಇಸ್ಕೊಳ್ಳೋಕೆ ಒಪ್ಪಿರಲಿಲ್ಲ. ಅಭಿಮಾನಿ ಕೊಟ್ಟ ರಾಯರ ಫೋಟೋವನ್ನು ತಳ್ಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿಎಂ ವರ್ತನೆಗೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಕ್ಸ್ನಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಾಜ್ಯಸಭಾ ಸದಸ್ಯ ಜಗ್ಗೇಶ್. ರಾಯರನ್ನ ಅಪಮಾನ ಮಾಡಿದವರು ಯಾರೂ ಉದ್ಧಾರ ಆಗಲ್ಲ. ರಾಯರ ಫೋಟೋ ತಿರಸ್ಕರಿಸಿದ್ದು ಇದೇ ಮೊದಲು ನಾನು ನೋಡಿದ್ದು ಅಂತ. ರಾಯರಿದ್ದಾರೆ, ಎದ್ದು ಬರ್ತಾರೆ, ಕಾಯಬೇಕು. ಹೇಳಿ ಕೇಳಿ ಜಗ್ಗೇಶ್ ರಾಯರ ಭಕ್ತ. ಆಗಿಂದಾಗೆ ಮಂತ್ರಾಲಯಕ್ಕೂ ಹೋಗಿ ಬರ್ತಾ ಇರ್ತಾರೆ. ಸೊ ರಾಯರೇ ನನಗೆಲ್ಲ ಅಂತ ಎಲ್ಲ ಕಡೆ ಹೇಳ್ಕೊತಾ ಇರ್ತಾರೆ. ಈಗ ಸಿಎಂ ವರ್ತನೆಗೆ ಜಗ್ಗೇಶ್ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಮಾಡಿದ್ದು ತಪ್ಪು, ನಾನು ಎಲ್ಲೂ ನೋಡಿಲ್ಲ ರಾಯರ ಫೋಟೋನ ತಿರಸ್ಕರಿಸಿರೋದು. ಬಟ್ ರಾಯರನ್ನು ಅಪಮಾನ ಮಾಡಿದವರು ಯಾರೂ ಉದ್ಧಾರ ಆಗಿಲ್ಲ ಅಂತ ಎಕ್ಸ್ನಲ್ಲಿ ಜಗ್ಗೇಶ್ ಅವರು ಈಗ ಬರ್ಕೊಂಡಿದ್ದಾರೆ. ಅಭಿಮಾನಿ ಕೊಟ್ಟಂತಹ ರಾಯರ ಫೋಟೋವನ್ನು ಮುಖ್ಯಮಂತ್ರಿಗಳು ತಳ್ಳಿದ್ರು. ಬೇರೆಯವರು ಬೇರೆ ಉಡುಗೊರೆಗಳನ್ನ ಕೊಟ್ಟರು. ಯಾರೋ ಒಬ್ಬ ಪುಸ್ತಕ ಕೊಟ್ಟರಂತೆ, ಅದನ್ನು ಇಸ್ಕೊಂಡ್ರು. ಇನ್ನೊಂದಷ್ಟು ಜನ ಏನೋ ಅರ್ಜಿಗಳನ್ನ ಕೊಟ್ಟಿದ್ದಾರೆ, ಅದನ್ನು ಇಸ್ಕೊಂಡಿದ್ದಾರೆ. ಆದರೆ ರಾಯರ ಫೋಟೋ ಕೊಟ್ಟಾಗ ಮಾತ್ರ ನೋಡಿ ಅಲ್ಲಿ ಫೋಟೋದಲ್ಲಿ ಆ ಫೋಟೋವನ್ನು ತಳ್ಳಿದ್ದಾರೆ. ಅವರು ಕೈಯಲ್ಲಿ ಹಿಡ್ಕೊಂಡು ಅದನ್ನು ತಳ್ಳಿ ಹೋಗಬೇಡ ಅಂತ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಿನ್ನೆಯಿಂದ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ರಾಯರನ್ನು ತಿರಸ್ಕರಿಸಿದ್ದು ತಪ್ಪು, ಆ ರೀತಿ ಮಾಡಬಾರ್ದಾಗಿತ್ತು ಅಂತೆಲ್ಲ ಹೇಳಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಗುರುರಾಯರನ್ನು ಅಪಮಾನಿಸಿದವರು ಯಾರೂ ಉದ್ಧಾರ ಆಗಲ್ಲ, ಜಗ್ಗೇಶ್ ಅವರ ಮಾತು. ಈಗ ನಿನ್ನೆ ಮುಖ್ಯಮಂತ್ರಿಗಳು ಫೋಟೋ ಇಸ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಯಾವ ರೀತಿ ಚರ್ಚೆ ಆಗ್ತಾ ಇದೆ? ಅರವಿಂದ್, ಮುಖ್ಯಮಂತ್ರಿಗಳ ಒಂದೊಂದು ನಡೆ, ಅದರಲ್ಲೂ ಮುಖ್ಯವಾಗಿ ದೇವರು, ಧರ್ಮ, ದೇವಸ್ಥಾನಗಳ ಭೇಟಿ ಸಂಬಂಧಪಟ್ಟಂತೆ, ನಂಬಿಕೆಗಳಿಗೆ ಸಂಬಂಧಪಟ್ಟಂತೆ ಅವರ ಹೇಳಿಕೆ, ನಡೆ, ನುಡಿ ಒಂದು ರೀತಿಯಲ್ಲಿ ಒಂದೊಂದು ಸಂದರ್ಭದಲ್ಲಿ ಅರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ, ವಿಚಿತ್ರವಾಗಿರ್ತವೆ. ನೆನ್ನೆನೂ ಕೂಡ HALಗೆ ತೆರಳುವ ಸಂದರ್ಭದಲ್ಲಿ ಸಾರ್ವಜನಿಕರು ಸರ್ಕಾರಿ ನಿವಾಸದ ಬಳಿ ಜಮಾಯಿಸಿದ್ರು. ಅವರ ಅಭಿಮಾನಿಗಳು ಕೂಡ ಬಂದಿದ್ದರು. ಆ ಸಂದರ್ಭದಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಅವ್ರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಈಸ್ಕೊಳ್ದೇನೆ ನಿರಾಕರಿಸ್ತಾರೆ. ಆ ಕಡೆ ತಳ್ಳಿ ದುರ್ಗುಟ್ಟಿ ಕೂಡ ನೋಡ್ತಾರೆ. ಅದೇ ಸಂದರ್ಭದಲ್ಲಿ ಚಾಣಕ್ಯನ ಪುಸ್ತಕ ಇನ್ನೊಬ್ರು ಕೊಡ್ತಾರೆ, ಅದನ್ನು ಈಸ್ಕೊಳ್ತಾರೆ. ಈ ನಡೆ ಒಂದು ರೀತಿಯಲ್ಲಿ ಈಗ ವಿವಾದಕ್ಕೆ ಕಾರಣ ಆಗಿದೆ, ಚರ್ಚಾಸ್ಪದ ಕೂಡ ಆಗಿದೆ. ಇದಕ್ಕೆ ಬಿಜೆಪಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಿದೆ. ನಿನ್ನೆ ಆರ್ ಅಶೋಕ್ ಅವರು ಕೂಡ ಟೋಪಿ ಅಂದರೆ ಮಾತ್ರ, ಟೋಪಿ ಕೊಟ್ಟರೆ ಮಾತ್ರ ಈಸ್ಕೊಳ್ಳೋದು, ಟೋಪಿ ಅಂದರೆ ಮಾತ್ರ ಅವ್ರಿಗೆ ಇಷ್ಟ, ನಮ್ಮ ಹಿಂದೂ ದೇವರು, ಹಿಂದೂ ಧರ್ಮದ ವಿಚಾರ ಅಂದರೆ ಅವರು ಇಷ್ಟಪಡಲ್ಲ ಅಂತ ಟೀಕೆ ಮಾಡಿದರು. ಇವತ್ತು ರಾಜ್ಯಸಭೆ ಸದಸ್ಯ ಜಗ್ಗೇಶ್ ಅವರು, ಇವರು ಕೂಡ ರಾಘವೇಂದ್ರ ಸ್ವಾಮಿಗಳ ದೊಡ್ಡ ಭಕ್ತರು ಕೂಡ, ಇವರು ಅದನ್ನು ತೀವ್ರವಾಗಿ ಎಕ್ಸ್ನಲ್ಲಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳನ್ನ ಅಪಮಾನ ಮಾಡಿದವರು ಯಾರೂ ಕೂಡ ಉದ್ಧಾರ ಆಗಿಲ್ಲ. ಬಂದದ್ದನ್ನು ತಿರಸ್ಕಾರ ಮಾಡಿದ ವ್ಯಕ್ತಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ರಾಯರಿದ್ದರೆ ಎದ್ದು ಬರ್ತಾರೆ ಅನ್ನುವಂತಹ ಟ್ವೀಟನ್ನು ಮಾಡಿದರೆ ಮುಖ್ಯಮಂತ್ರಿಗಳ ನಡೆಗೂ ಕೂಡ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂ ಧಾರ್ಮಿಕ ನಂಬಿಕೆ ಇರೋರು ಜೊತೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಮುಖ್ಯಮಂತ್ರಿಗಳ ಈ ನಡೆಗೆ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಆವಾಗವಾಗ ಮುಖ್ಯಮಂತ್ರಿಗಳ ನಡೆ ಈ ಥರ ಚರ್ಚಾಸ್ಪದ ಆಗ್ತಾ ಇರುತ್ತೆ. ಕುಂಕುಮ ಹಾಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಅದನ್ನು ಕೂಡ ತಿರಸ್ಕಾರ ಮಾಡಿದರು. ಮಾಂಸಾಹಾರ ಸೇವಿಸಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಿನ್ನೆ ಆ ಉದಾಹರಣೆಗೆ ಅದಕ್ಕೆ ಮತ್ತೊಂದು ಉದಾಹರಣೆಯಾಗಿ ನೆನ್ನೆದು ಕೂಡ ಸೇರಿಕೊಂಡಿದೆ. ಇದು ಕೂಡ ಸಾಕಷ್ಟು ಚರ್ಚಾಸ್ಪದ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ಹಾಗೆ ಸಂಪರ್ಕದಲ್ಲಿದೆ ಶಬೀರ್, ನಿಮ್ಮ ಜೊತೆಯಲ್ಲಿ ಮತ್ತೆ ಮಾತನಾಡ್ತೀನಿ. ಮಸೂದ್, ಒಟ್ಟಾರೆ ಈಗ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ತಿರಸ್ಕರಿಸಿದ ವಿಚಾರವಾಗಿ ಚರ್ಚೆ ಜೋರಾಗಿದೆ.